ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 476ನೇ ಶ್ಲೋಕ. ಸ್ವಾನುಭೂತ್ಯಾ ಸ್ವಯಂ ಜ್ಞಾತ್ವಾ ಸ್ವಂ ಆತ್ಮಾನಮಖಂಡಿತಂ ಸಂಸಿದ್ಧಃ ಸಮ್ಮುಖಂ ತಿಷ್ಠೇತ್ ನಿರ್ವಿಕಲ್ಪಾತ್ಮನಾತ್ಮನಿ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾದ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ನಾವೆಲ್ಲರೂ ಪರಬ್ರಹ್ಮ ಸ್ವರೂಪರೇ ಇದ್ದೀವಿ. ಅಜ್ಞಾನ ಮೂಲಕವಾಗಿ ಭ್ರಾಂತಿಯಿಂದ ದೇಹಾದಿಗಳಲ್ಲೇ ನಾವು ಆತ್ಮತ್ವ ಬುದ್ಧಿಯನ್ನು ಮಾಡಿಕೊಂಡು ಅಹಂಕರ್ತ ಅಹಂಭೋಕ್ತ ಅನ್ನುವಂಥ ಜ್ಞಾನದಿಂದ ಈ ಸಂಸಾರದಲ್ಲಿ ಅನೇಕ ಕರ್ಮಗಳನ್ನು ಮಾಡ್ತಾ ಈ ಭವಸಾಗರದಲ್ಲಿ ನಾವು ಸುತ್ತುತ್ತಾ ಇದ್ದೀವಿ. ಅನಂತ ಜನ್ಮಗಳನ್ನು ನಾವು ಪಡೀತಾ ಇದ್ದೀವಿ. ಅದಕ್ಕೆ ನಾವು ಜನ್ಮ ನಿವೃತ್ತಿಯನ್ನು ಮಾಡಿಕೊಳ್ಬೇಕಾಗ್ಯದ. ಯಾಕಂದರೆ ಈ ಸಂಸಾರ ಅಂದನೇ ದುಃಖ ಅದ. ಈ ದುಃಖರೂಪವಾಗಿರ್ತಕ್ಕಂಥ ಸಂಸಾರ ಸಾಗರವನ್ನು ನಾವು ದಾಟಬೇಕಾಗಿತ್ತು ಅಂತಂದರೆ ನಮ್ಮ ನಿಜ ಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲಿವರೆಗೆ ನಾವು ಪ್ರತ್ಯೇಗಾತ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ನಮ್ಮ ನಿಜ ಸ್ವರೂಪವನ್ನು ಗುರು ಮತ್ತು ಶಾಸ್ತ್ರಗಳಿಂದಲೇ ಅರಿತುಕೊಳ್ಬೇಕು. ಗುರುಗಳು ನಮ್ಮ ನಿಜ ಸ್ವರೂಪದ ಯಥಾರ್ಥವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿ ನಮಗೆ ಯಥಾರ್ಥವಾದ ಜ್ಞಾನವನ್ನು ಉಂಟು ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಸ್ವಾನುಭೂತ್ಯ ಸ್ವಂ ಅಖಂಡಿತಂ ಆತ್ಮಾನಂ ಜ್ಞಾತ್ವಾ. ಇಲ್ಲಿ ಸ್ವಾನುಭೂತ್ಯ ಅಂತ ಹೇಳಿದರು. ತನ್ನ ಅನುಭವದಿಂದಲೇ ಸ್ವಂ ಅಖಂಡಿತಂ, ತನ್ನ ಅಖಂಡಿತವಾಗಿರತಕ್ಕಂತಹ ಆತ್ಮನನ್ನು ಸ್ವಯಂ ಜ್ಞಾತ್ವ ಅಂದರೆ ತಾವೇ ತಿಳ್ಕೊಳ್ಬೇಕು ಅಂತ. ಪೂರ್ವದಲ್ಲಿ ಏನು ಹೇಳಿದರು, ಗುರುಗಳಾಗಲಿ ಶಾಸ್ತ್ರಗಳಾಗಲಿ ತಟಸ್ಥಿತವಾಗಿದ್ದುಕೊಂಡು ನಮಗೆ ಶಾಸ್ತ್ರಬೋಧವನ್ನು ಮಾಡ್ತಾವೆ ಅಂತ ಹೇಳಿಕೊಂಡು ಬಂದರು. ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವೇ ಮಾಡಿಕೊಳ್ಬೇಕು. ಅದು ನಮ್ಮ ಸ್ವಾನುಭವದಿಂದಲೇ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಾನುಭೂತ್ಯ ಅಂದರೆ ತನ್ನ ಅನುಭವದಿಂದ ತಾನು ಯಾರು ಎಂಬುದನ್ನು ಅದನ್ನು ವಿಚಾರ ಮಾಡಿ ತಿಳ್ಕೊಂಡ ಅಂತಂದ್ರೆ ಆವಾಗ ಅಖಂಡಿತವಾಗಿರ್ತಕ್ಕಂಥ ಆತ್ಮನ ಸಾಕ್ಷಾತ್ಕಾರವನ್ನು ಅವನು ಹೊಂದುತ್ತಾ ಇದ್ದಾನೆ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಕಂಡ ರೂಪ ನಾನು. ನಿಜಮಶಿಗಳವರು ಜ್ಞಾನಪ್ರವಾಸದಲ್ಲಿ ಹೇಳ್ಕೊಂಡು ಬಂದರು. ತಾನೇ ಅಂದರೆ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ತಾನೇ ತನ್ನ ನಿಜವ ನೋಡಲು, ನನ್ನ ನಿಜ ಯಾವುದು ಅನ್ನೋದನ್ನು ಅನುಭವದಿಂದ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಅಂದರೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ನನ್ನ ನಿಜವಾದ ಸ್ವರೂಪ ಯಾವುದು, ನನ್ನ ಮೂಲ ಸ್ವರೂಪ ಯಾವುದು ಅನ್ನೋದನ್ನು ಅವನು ವಿಚಾರಿಸಿ ತಿಳಿದಿದ್ದಾದರೆ, ಅದನ್ನು ವಿಚಾರ ಮಾಡಿ ತಿಳ್ಕೊಂಡಿದ್ದಾದರೆ ಪರಮಾನಂದಮಯ ಚಿತ್ತ ಕಂಡ ರೂಪ ನಾನು. ಕೇವಲ ತಾನು ಪರಮಾನಂದ ಸ್ವರೂಪನೇ ಆಗ್ತಾ ಇದ್ದಾನೆ, ಚೈತನ್ಯ ಸ್ವರೂಪನೇ ಆಗ್ತಾ ಇದ್ದಾನೆ. ಅಂಥ ಅಖಂಡಿತವಾಗಿರತಕ್ಕಂಥ ಸ್ವರೂಪ ಅನ್ನುವಂಥದ್ದು
ಅವನ ಸ್ವಾನುಭವದಲ್ಲಿ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಅನುಭವದಿಂದಲೇ ನಾವು ಏನು ಮಾಡಬೇಕು, ನಮ್ಮ ಅನುಭವದಿಂದಲೇ ನಮ್ಮ ಸ್ವಂ ಅಖಂಡಿತವಾಗಿರ್ತಕ್ಕಂಥ ಆತ್ಮನನ್ನು ಅಂತ. ಅವನು ಆತ್ಮ ಅಖಂಡ ಸ್ವರೂಪದಾನ. ಅವನು ಪರಿಚ್ಛಿನ್ನನಲ್ಲ, ಅವನು ಅವಯವದಿಂದ ಕೂಡಿಕೊಂಡಿಲ್ಲ. ಅವನು ನಿರಾಕಾರನಾಗಿ, ನಿರವಯವನಾಗಿ, ಪರಿಪೂರ್ಣನಾಗಿ, ಅವನು ಏಕಮೇವ ಅದ್ವಿತೀಯನಾಗಿ, ಆ ಅಖಂಡಿತವಾಗಿರತಕ್ಕಂಥ ಆತ್ಮ ಅವನು ಒಬ್ಬನೇ ಇದ್ದಾನೆ. ಅಂಥ ಅಖಂಡಿತನಾಗಿರ್ತಕ್ಕಂಥ ಆತ್ಮನನ್ನು ನಾವು ನಮ್ಮ ಅನುಭವದಿಂದಲೇ ತಿಳ್ಕೊಂಡು, ಅಂದರೆ ಸ್ವಯಂ ಜ್ಞಾತ್ವ, ಅಂದರೆ ತಾನೇ ಅದನ್ನು ತಿಳ್ಕೊಂಡ ಅಂತಂದರೆ ಸಂಸಿದ್ಧ. ಅಂಥ ಆತ್ಮನು ಸಮ್ಯಕ್ ಸಿದ್ಧ, ಸಂಸಿದ್ಧ ಅಂದರೆ ಅವನು ಸಂಸಿದ್ಧನಾಗಿ ನಿರ್ವಿಕಲ್ಪಾತ್ಮನ ಆತ್ಮನಿ ಸಮ್ಮುಖಂ ತಿಷ್ಠೇತ್. ಇಲ್ಲಿ ತನ್ನ ಪ್ರತ್ಯೇಗಾತ್ಮ ಸ್ವರೂಪವನ್ನು ನಿರ್ವಿಕಲ್ಪಕ ರೂಪವಾಗಿ ತನ್ನಲ್ಲಿಯೇ ಆತ್ಮಾಭಿಮುಖವಾಗಿ ನಿಲ್ಲಬೇಕು ಅಂತ ಹೇಳಿದರು. ಆತ್ಮನಿ ಸಮ್ಮುಖಂ ತಿಷ್ಠೇತ್ ಅಂತ ಹೇಳಿದರು. ತನ್ನಲ್ಲಿ ಅಂದರೆ ಆತ್ಮಾಭಿಮುಖವಾಗಿ ನಿಂತ ಅಂತಂದ್ರೆ ಆವಾಗ ಇಲ್ಲಿ ಆತ್ಮನ ನಿಜವಾದ ಒಂದು ಅಪರೋಕ್ಷ ಅನುಭವ ಅನ್ನುವಂಥದ್ದು ನಮಗೆ ಉಂಟಾಗ್ತದೆ. ಈಗ ನಮ್ಮದು ಸಂಸಾರದತ್ತ ಮುಖ ಆಗ್ಯದ. ನಾವು ಸಂಸಾರದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಭೋಗ ಪದಾರ್ಥಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಪ್ರಪಂಚದ ಬಾಹ್ಯ ವಿಷಯಗಳಲ್ಲಿಯೇ ಇದು ಗಮನ ಮಾಡ್ತಾ ಇದೆ. ಅದಕ್ಕೆ ಎಂಥ ಯಾವ ನಮ್ಮ ಮನೋವೃತ್ತಿ ಎನ್ನುವಂಥದ್ದನ್ನು ನಾವು ಅಂತರ್ಮುಖ ಮಾಡಿಕೊಂಡು ಆ ಪ್ರತ್ಯೇಗಾತ್ಮ ಸ್ವರೂಪದ ಅನುಸಂಧಾನವನ್ನು ಮಾಡಿದ್ದಾದರೆ ನಮ್ಮ ವೃತ್ತಿ ಆತ್ಮತ್ತ ಅಭಿಮುಖ ಆಗಿ ನಿಲ್ಲಬೇಕಂತಾರವರು. ಆತ್ಮನ ಕಡೆ ತಿರುಗಿಸ್ಬೇಕು. ಸಂಸಾರದ ಕಡೆ ಹೋಗುವಂಥ ನಮ್ಮ ಬುದ್ಧಿವೃತ್ತಿಯನ್ನು ಅಥವಾ ನಮ್ಮ ಮನೋವೃತ್ತಿಯನ್ನು ಆತ್ಮಾಭಿಮುಖ ಮಾಡಿಕೊಂಡೇವಿ ಅಂತಂದರೆ ಆವಾಗ ತನ್ನ ನಿಜವಾದ ಆತ್ಮಸ್ವರೂಪದ ದರ್ಶನ ಅನ್ನುವಂಥದ್ದು ಅದು ಸಾಧ್ಯ ಆಗ್ತದೆ. ಅದನ್ನು ತನ್ನ ಸ್ವಾನುಭವದಿಂದಲೇ ಅದನ್ನು ಅಪರೋಕ್ಷ ಮಾಡಿಕೊಳ್ಬೇಕು, ಅದನ್ನು ಪ್ರತ್ಯಕ್ಷ ಮಾಡಿಕೊಳ್ಬೇಕು ಅಂತ ಇಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅನುಭವೇನ ವಿನಾ ನೈವ ಮುಪಕಾರಕಂ ಭವತಿ. ಒಂದು ಕಡೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ಕೊಂಬರ್ತಾರೆ, ಅನುಭವೇನ ವಿನಾ ಶ್ರುತಂ ಅಧಿಗತಂ ನೈವ ಉಪಕಾರಕಂ ಭವತಿ ಅಂತ ಹೇಳಿದರು. ಅನುಭವ ಇಲ್ಲದೆ ಕೇಳಿರ್ತಕ್ಕಂಥ ಯಾವ ವಿಚಾರ ಅನ್ನುವಂಥದ್ದು ಅದು ಉಪಯೋಗಕ್ಕೆ ಬರಂಗಿಲ್ಲ. ದದನಿವರ್ತತ ಏವ ಹವಿ ಮಥನೇನ ವಿನಾ ನ ತದವಾಪ್ಯತೆ ಅಂತ ಒಬ್ಬ ಸುಭಾಷಿತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈಗ ಮೊಸರಿನೊಳಗೆ ತುಪ್ಪ ಅನ್ನುವಂಥದ್ದು ಅದು, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ತುಪ್ಪವನ್ನು ಪಡಿಬೇಕಾಗಿತ್ತು ಅಂತಂದರೆ ನಾವು ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದು ಆ ಬೆಣ್ಣೆಯನ್ನು ಕಾಯಿಸಿದಾಗ ಮಾತ್ರ ನಮ್ಗೆ ತುಪ್ಪ ಅನ್ನುವಂಥ ದೊರಕ್ತದೆ. ಹಂಗೆ ಅನುಭವೇನ ವಿನಾ ಅಧಿಗತಂ, ಅನುಭವ ಇಲ್ಲದೆ ತಿಳಿದಿರ್ತಕ್ಕಂಥದ್ದು ಶ್ರುತಂ ನೈವಮುಪಕಾರಕಂ ಭವತಿ. ನಾವು ಅನುಭವ ಮಾಡಿಕೊಳ್ಳಾರದೆ ಸುಮ್ಮನೆ ಹಂಗೆ ಶ್ರವಣ ಮಾಡಿದ್ದೀವಿ ಅಂತಂದರೆ ಅದು ಮಾನವನಿಗೆ ಏನಾದರೂ ಉಪಕಾರಕ್ಕೆ ಬರ್ತದೇನೋ, ಅದರಿಂದ ಪ್ರಯೋಜನ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ದೃಷ್ಟಾಂತ ಕೊಟ್ಟರು. ಮೊಸರಿನೊಳಗೆ ತುಪ್ಪ ಇದೆ, ಆದರೆ ಅದನ್ನು ನಾವು ಪಡ್ಕೊಳ್ಬೇಕು ಅಂದರೆ ಮಥನೇನ ವಿನಾ ನ ತದವಾಪ್ಯತೆ ಅಂತ ಹೇಳಿದರು. ಅದನ್ನು ಕಡಿಬೇಕು. ನಾವು ಮೊಸರು ಕಡಿದು ಅದನ್ನು ಬೆಣ್ಣೆ ತೆಗೆದು ಕಾಯಿಸಿದಾಗ ಮಾತ್ರ ನಮಗೆ ಹೆಂಗೆ ತುಪ್ಪ ಅನ್ನೋದು ದೊರಕ್ತದೋ ಹಾಗೆ ಆತ್ಮ ನಮ್ಮೊಳಗದಾನ. ಹಾಲಿನೊಳಗೆ ತುಪ್ಪ ಇದ್ದಂತೆ ನಮ್ಮೆಲ್ಲರಲ್ಲಿ ಪ್ರತ್ಯೇಗಾತ್ಮ ಅದಾನ. ಅದನ್ನು ನಾವು ಸ್ವಾನುಭವದಿಂದ ಅದನ್ನು ನಾವು ತಿಳ್ಕೊಳ್ಬೇಕು. ಅನುಭವದಿಂದಲೇ ಅದನ್ನು ನಾವು ಅರ್ಥಕೊಂಡಾಗ ಮಾತ್ರ ನಮಗೆ ಅದರ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ ಅಂಥೇಳಿ ಇಲ್ಲಿ ಆಚಾರ್ಯರು ಹೇಳಿದರು.
ಸ್ವಾನುಭೂತ್ಯ ಸ್ವಯಂ ಜ್ಞಾತ್ವ. ಅಂದರೆ ತನ್ನ ಅನುಭವದಿಂದಲೇ ತನ್ನ ಅಖಂಡಿತವಾಗಿರತಕ್ಕಂಥ ಆತ್ಮನನ್ನು, ಆತ್ಮ ಅವನು ಅಖಂಡಿತ ಅದಾನ ಅಂದರೆ ಪರಿಪೂರ್ಣವಾಗಿ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ತನ್ನ ಆತ್ಮನನ್ನು ಸ್ವಯಂ ಜ್ಞಾತ್ವ ಅಂದರೆ ತಾನೇ ತಿಳ್ಕೊಳ್ಬೇಕು ಅಂತ ಗುರುಗಳು ನಮಗೆ ಜ್ಞಾನ ಮಾಡಿಕೊಡ್ತಾರಷ್ಟೇ. ಅದರದ್ದು ಆ ಪ್ರತ್ಯೇಗಾತ್ಮನ ಯಥಾರ್ಥವಾದ ಸ್ವರೂಪದ ಜ್ಞಾನವನ್ನು ನಮಗೆ ಬೋಧ ಮಾಡ್ತಾರೆ. ಅದನ್ನು ಸ್ವಾನುಭವದಲ್ಲಿ ತಂದುಕೊಂಡು ನಮ್ಮ ವೃತ್ತಿಯನ್ನು ಅಂತರ್ಮುಖವಾಗಿ ಮಾಡಿಕೊಂಡು ಆ ಸ್ವರೂಪದ ಒಂದು ಸ್ಥಿತಿಯಲ್ಲಿ ಅದನ್ನು ನಾವು ಉಳ್ಕೊಳ್ಬೇಕಾಗಿತ್ತು ಅಂತಂದರೆ ಅದನ್ನು ನಾವೇ ಮಾಡಿಕೊಳ್ಬೇಕು ಅಂತ ಹೇಳಿದರು. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ಪುರಾತ್ಮನಃ. ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಬೇಕು ಅಂತ ಹೇಳಿದರು. ಯಾಕಂದರೆ ನಮ್ಮ ಮನಸ್ಸು ಇದು ಬಹಿರ್ಮುಖವಾಗಿ ಹೋಯಿತು ಅಂತಂದ್ರೆ ಇದು ನಮಗೆ ಶತ್ರು ಇದ್ದಂಗೆ. ನಮ್ಮ ಮನಸ್ಸು ನಮ್ಮ ಮಾತು ಕೇಳಿಲ್ಲ, ಇದು ಪ್ರಪಂಚದ ಮುಖವಾಗಿ ಹೋಯಿತು ಅಂತಂದರೆ ಇದೇ ಶತ್ರು. ಅಂದರೆ ನಮ್ಮ ಮನಸ್ಸು ನಮಗೆ ಮಿತ್ರನೂ ಹೌದು ಶತ್ರುನೂ ಹೌದು. ಯಾವಾಗ ಮಿತ್ರ ಆಗ್ತದೆ ಅಂತಂದರೆ ಮನಸ್ಸು ಅಂತರ್ಮುಖವಾಗಿ ಆತ್ಮಧ್ಯಾನದೊಳಗೆ, ಆತ್ಮಚಿಂತನೆಯೊಳಗೆ, ಆತ್ಮಾನುಭವದಲ್ಲಿ ಮುಳುಗಿದಾಗ ನಮ್ಮ ಮನಸ್ಸು ನಮಗೆ ಮಿತ್ರ ಆಗ್ತದೆ ಅಂತ. ಅದಕ್ಕೆ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಭಗವಂತ ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾನೆ. ಈಗೊಬ್ಬ ಕುದುರೆ ಸವಾರ ಏನು ಮಾಡ್ತಾನೆ ಅಂತಂದರೆ ಸಂಚಾರ ಮಾಡ್ಕೊತ ಹೋಗೋ ಸಂದರ್ಭದೊಳಗೆ ಕುದುರೆಗೆ ಏನೋ ಬಾಯಾರಿಕೆ ಆಗಿರಬಹುದು ಅಂಥೇಳಿ ನೀರಿನ ಹತ್ರ ತೊಗೊಂಡು ಹೋಗ್ತಾನೆ. ಒಂದು ಹಳ್ಳದ ದಂಡಿಗೆ ತೆಗೆದುಕೊಂಡು ಹೋಗ್ತಾನೆ. ಆವಾಗ ಕುದುರೆ ಅನ್ನುವಂಥದ್ದು ಅದು ಬಾಯಾರಿಕೆ ಆಗಿತ್ತು ಅಂತಂದರೆ ಅಲ್ಲೇ ನೀರು ಕುಡಿದು ಬಂದುಬಿಟ್ರೆ ಅದಕ್ಕೆ ತೃಪ್ತಿ ಆಗ್ತದೆ. ಆದರೆ ನೀರು ಹತ್ತಕ್ಕೆ ಒಯ್ದಾಗ ಅದು ನೀರು ಕುಡಿಬೇಕದು. ನನಗೆ ಬಾಯಾರಿಕೆ ಆಗೈತಪ್ಪ, ನನ್ನ ನನ್ನ ಬಾಯಾರಿಕೆಯನ್ನು ಹಿಂಗಿಸ್ಕೊಳ್ಬೇಕು ಅಂಥೇಳಿ ಕುದುರೆ ನೀರು ಕುಡಿದ್ರೆ ಒಳ್ಳೆಯದು. ಹೋದಾಗ ಅದು ಅಲ್ಲೇ ಸುಮ್ಮನೆ ನಿಂತುಕೊಳ್ತು ಅಂತಂದ್ರೆ ಇದಕ್ಕಿನ್ನೂ ಬಾಯಾರಿಕೆ ಆಗಿಲ್ಲ ಅಂಥೇಳಿ ಆ ಕುದುರೆಯನ್ನು ಅವನು ಹೊಡ್ಕೊಂಡು ಹೋಗಿಬಿಡ್ತಾ ಇದ್ದಾನೆ. ಆಮೇಲೆ ಕುದುರೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಯ್ಯೋ, ನಾನು ಅಲ್ಲೇ ನೀರು ಕುಡಿದ್ರೆ ಚೆನ್ನಾಗಿತ್ತು, ಈಗ ಇತ್ತ ಕರ್ಕೊಂಡು ಬಂದುಬಿಟ್ಟಿದ್ದಾನೆ, ಈಗ ಬಾಯಾರಿಕೆ ಆಗೈತಿ, ಏನು ಮಾಡಬೇಕು ಅಂಥೇಳಿ ಅದು ವ್ಯಥೆ ಪಡಬೇಕಾಗ್ತದೆ. ಹಂಗೆ ಗುರುಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಮಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಸ್ವರೂಪದಲ್ಲಿ ಉಳ್ಕೊಳ್ಬೇಕಾದದ್ದು ನಾವೇ. ನಮ್ಮ ಸ್ವಾನುಭವದಿಂದಲೇ ನಾವು ನೋಡ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಮಥನ ಮಾಡಲಿಕ್ಕೆ ಹಚ್ಚಬೇಕಿದೆ, ಮಂಥನ ಮಾಡಬೇಕಿದು. ನಮ್ಮ ಮನಸ್ಸು ಅಂತರ್ಮುಖವಾಗಿ ಆ ಪ್ರತ್ಯೇಗಾತ್ಮನ ಒಂದು ಅನುಸಂಧಾನವನ್ನು ಮಾಡ್ತಾ, ಅಂದರೆ ಅಹಂ ಬ್ರಹ್ಮಾಸ್ಮಿ. ಈಗ ನಮ್ಮ ಮನಸ್ಸು ಏನು ಮಾಡಬೇಕು, ದೇಹ ಮೊದಲುಗೊಂಡು ಅಹಂಕಾರ ಪರ್ಯಂತರವಾಗಿರ್ತಕ್ಕಂಥವುಗಳು ಇವೆಲ್ಲವೂ ಅನಾತ್ಮದವು, ಇವೆಲ್ಲ ದೃಶ್ಯದವು, ಇವು ನಾನಲ್ಲ, ಈ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನೋಬುದ್ಧಿಯ ನಾನಲ್ಲ ಅಂತ ಅವುಗಳನ್ನು ನೇತಿಗಳಿತಾ ಮುಂದೆ ಯಾವುದು ನೇತಿಗಳಿಲಿಕ್ಕೆ ಬಾರದೇ ಇರತಕ್ಕಂಥ ತನ್ನ ಸ್ವರೂಪ ಉಳಿದದಲ್ಲ ಆ ಸ್ವರೂಪದಲ್ಲಿಯೇ, ಯಾಕಂದರೆ ನೇತಿಗಳಿಲಿಕ್ಕೆ ಬರೋದಿಲ್ಲ, ತನ್ನ ಸ್ವರೂಪ ಮಾತ್ರ ಅದು ಅಖಂಡಿತವಾಗಿ ಉಳಿತದೆ. ಅಂಥ ಯಾವ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನಮ್ಮ ಬುದ್ಧಿವೃತ್ತಿಯನ್ನು ಅಲ್ಲೇ ಕೇಂದ್ರೀಕರಿಸಿದ್ದೀವಿ ಅಂತಂದರೆ, ಅಲ್ಲೇ ಸ್ಥಿರ ಮಾಡಿಕೊಂಡೇವಿ ಅಂತಂದರೆ ಅಲ್ಲಿ ಆತ್ಮ ತನ್ನ ನಿಜ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಆತ್ಮನ ನಿಜವಾದ ಅಭಿವ್ಯಕ್ತಿ ಆಗ್ತದೆ, ಪ್ರಾಕಟ್ಯತೆ ಅನ್ನುವಂಥದ್ದಾಗ್ತದೆ ಅಂಥೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತ ಸಿದ್ಧಾಂತ ನಿರುಕ್ತಿರೇಷ ಬ್ರಹ್ಮೈವ ಜೀವ ಸಕಲಂ ಜಗಚ್ಚ ಅಖಂಡರೂಪಸ್ಥಿತಿರೇವ ಮೋಕ್ಷೋ ಬ್ರಹ್ಮಾದ್ವಿತೀಯೇ ಶ್ರುತಯಃ ಪ್ರಮಾಣಂ. ಜೀವ ಸಕಲಂ ಜಗಚ್ಚ ಬ್ರಹ್ಮ ಏವ. ನೋಡಿ, ಇಲ್ಲಿ ವೇದಾಂತ ಸಿದ್ಧಾಂತದ ಒಂದು ಕೊನೆಯ ನಿರ್ಣಯವನ್ನು ಹೇಳಿಬಿಡ್ತಾ ಇದ್ದಾರೆ. ವೇದಾಂತ ಸಿದ್ಧಾಂತದ ಒಂದು ನಿರ್ಣಯ ಏನಪ್ಪ, ಇದು ಅಂತಿಮ ಗುರಿ ಏನು ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ವೇದಾಂತ ಸಿದ್ಧಾಂತ ನಿರುಕ್ತಿರೇಷ
ಬ್ರಹ್ಮೈವ ಜೀವ ಸಕಲಂ ಜಗಚ್ಚ. ಈ ಜೀವನಾಗಿರ್ತಕ್ಕಂಥವನು ಈ ದೇಹದೊಳಗೆ ಇದ್ದುಕೊಂಡು ನಾನು ನಾನು ಅಂತೇನು ಹೇಳ್ತಾ ಇದ್ದಾನಲ್ಲ, ತನ್ನನ್ನು ಕರ್ತಾ ಭೋಕ್ತಾ ರೂಪವಾಗಿ ಭಾವಿಸ್ಕೊಂಡಿದ್ದಾನಲ್ಲ, ಯಾಕೆ ಇಲ್ಲಿ ಜೀವ ನಾನು ಸಂಸಾರಿ ಇದ್ದೀನಿ ಅಂತ ತಿಳ್ಕೊಂಡ, ನಾನೇ ಅನೇಕ ಕರ್ಮಗಳನ್ನು ಮಾಡೀನಿ ಅಂತ ಹೇಳ್ತಾನೆ. ಕರ್ಮದ ಫಲಭೋಕ್ತು ಕೂಡ ನಾನೇ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ಎಲ್ಲ ದೇಹ ಇಂದ್ರಿಯ ಅಂತಃಕರಣ ಧರ್ಮಗಳನ್ನು ತನ್ನಲ್ಲಿ ಆರೋಪ ಮಾಡ್ಕೊಂಡು ಬಿಟ್ಟಿದ್ದಾನೆ. ಯಾಕೆಂದರೆ ಜೀವನ ಮೂಲ ಸ್ವರೂಪ ಪ್ರತ್ಯೇಕ ಆತ್ಮ ಪರಬ್ರಹ್ಮವೇ. ಆದರೂ ಕೂಡ ಇಲ್ಲಿ ಅಜ್ಞಾನ ಮೂಲಕವಾಗಿ ದೇಹದ ಸಂಘವನ್ನು ಮಾಡಿಕೊಂಡು ಇಲ್ಲಿ ಚಿದಾಭಾಸ ಅಥವಾ ಜೀವನಾಗಿರ್ತಕ್ಕಂಥವನು ನಾನು ಸಂಸಾರಿ, ಅಂದರೆ ನಾನು ದೇಹ, ನಾನು ಇಂದ್ರಿಯ, ನಾನು ಅಂತಃಕರಣ ಅಂದರೆ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ, ಇವುಗಳಲ್ಲಿ ನಾನು ನನ್ನದು ಅನ್ನುವಂಥ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡು ಇವನು ಜೀವ ಅಂತ ಅನಿಸಿಕೊಂಡಿದ್ದಾನೆ. ಈ ಜೀವ ವಿಚಾರ ಮಾಡಿ ನೋಡಿದರೆ ಇವನು ಬ್ರಹ್ಮವೇ ಅದಾನ ಅಂತ. ಹೆಂಗೆ ಕರ್ಣನಲ್ಲಿ ಒಂದು ಕ್ಷತ್ರಿಯತ್ವ, ಅವನಲ್ಲಿ ಒಂದು ಶೂರತನ ಧೀರತನ ಅನ್ನುವಂಥದ್ದಿತ್ತು. ಅವನು ಕ್ಷತ್ರಿಯನೇ ಆಗಿದ್ದ ಕರ್ಣ. ಆದರೆ ಅವ ಏನು ತಿಳ್ಕೊಂಡಿದ್ದ, ನಾನು ರಾಧಾಪುತ್ರ ಅಂತ ತಿಳ್ಕೊಂಡಿದ್ದ. ರಾಧೆ ಕರ್ಣನನ್ನು ಜೋಪಾನ ಮಾಡಿದ್ದು, ರಕ್ಷಣಾ ಮಾಡಿದ್ದು. ಆದರೆ ಜನ್ಮ ಕೊಟ್ಟವಳು ಕುಂತಿ, ರಾಧೆಯಲ್ಲ. ಆದರೆ ನಾನು ಯಾರಿಂದ ಜನ್ಮಿಸಿ ಬಂದಿದ್ದೀನಿ ಅನ್ನುವಂಥ ಜ್ಞಾನ ಕರ್ಣನಿಗೆ ಇಲ್ಲ. ಕರ್ಣ ಏನು ತಿಳ್ಕೊಂಡಿದ್ದ, ನಾನು ರಾಧಾಪುತ್ರನಿದ್ದೀನಿ, ನಾನು ಸೂತಪುತ್ರ, ನಾನು ಬೆಸ್ತರ್ವನು ಅನ್ನುವಂಥ ಈ ಜ್ಞಾನದಿಂದ ಅವನು ಕೂಡ್ಕೊಂಡಿದ್ದ. ಯಾವಾಗ ಯುದ್ಧ ಆರಂಭ ಆಗುವಂಥ ಪ್ರಸಂಗ ಬಂತು, ಅಂಥ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಕರ್ಣನನ್ನು ಭೇಟಿಯಾಗಿ ಹೇಳ್ತಾನೆ, ನೋಡಪ್ಪ ಕರ್ಣ, ನೀನು ನಿಜವಾಗಿಯೂ ಕುಂತಿ ಪುತ್ರನ ಅದಿ, ನೀನು ರಾಧಾಪುತ್ರನಲ್ಲ. ನಿನ್ನ ಜನ್ಮ ರಹಸ್ಯವನ್ನು ಹೇಳ್ತೀನಿ ಕೇಳು ಅಂಥೇಳಿ ಕುಂತಿ ಚಿಕ್ಕವಳಿದ್ದಾಗ ದುರ್ವಾಸ ಋಷಿಗಳಿಂದ ವರಗಳನ್ನು ಪಡ್ಕೊಂಡಿದ್ಲು. ದುರ್ವಾಸರು ಮೆಚ್ಚಿ ಒಂದು 5 ಮಂತ್ರಗಳನ್ನು ಹೇಳಿಕೊಟ್ಟಿದ್ರು. ಆಕೆ ಈ ಮಂತ್ರ ನಿಜವಾಗಿ ಸಿದ್ಧಿ ಆಗ್ತಾ ಇಲ್ಲೋ ನೋಡೋಣ ಅಂಥೇಳಿ ಸೂರ್ಯ ಭಗವಾನನ್ನು ಪ್ರಾರ್ಥಿಸಿ ಆ ಸೂರ್ಯ ಮಂತ್ರವನ್ನು ಪಠನ ಮಾಡಿದಾಗ ಅಲ್ಲಿ ಸೂರ್ಯ ಭಗವಾನ್ ಏನು ಮಾಡಿದ ಅಂತಂದರೆ ಕುಂತಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆವಾಗ ಕುಂತಿ ಕರ್ಣನಿಗೆ ಜನ್ಮವನ್ನು ಕೊಟ್ಟಳು. ಅಯ್ಯೋ, ನನಗಿನ್ನೂ ವಿವಾಹ ಆಗಿಲ್ವಲ್ಲ, ನನ್ನ ಕನ್ಯತ್ವಕ್ಕೆ ಭಂಗ ಬಂತಲ್ಲ ಅಂಥೇಳಿ ಆಕೆ ಸೂರ್ಯನ ಪ್ರಾರ್ಥಿಸಿಕೊಂಡಾಗ ಸೂರ್ಯ ಭಗವಾನ್ ಏನಿಲ್ಲ, ನಿನ್ನ ಕನ್ಯತ್ವಕ್ಕೆ ಯಾವುದೇ ಭಂಗ ಅನ್ನುವಂಥದ್ದಿಲ್ಲ ಅಂಥೇಳಿ ಆಶೀರ್ವದಿಸಿ ಹರಿಸಿ ಹೋಗ್ತಾ ಇದ್ದಾನೆ. ಮುಂದೆ ಆ ಮಗುವನ್ನು ಒಂದು ಪೆಟ್ಟಿಗೆಯೊಳಗೆ ನದಿಯೊಳಗೆ ತೇಲಿ ಬಿಡ್ತಾ ಇದ್ದಾಳೆ. ಆ ಪೆಟ್ಟಿಗೆಯನ್ನು ಇಲ್ಲಿ ಒಬ್ಬ ಮೀನುಗಾರ ಅದನ್ನು ಹಿಡಿದು ಇದು ಯಾವುದೋ ಏನೋ ಇರಬೇಕಿರೊಳಗೆ ಅಂತೇಳಿ ನೋಡಿದಾಗ ಅವನಿಗೆ ಮಕ್ಕಳಿರುವುದಿಲ್ಲ, ಬೆಸ್ತರವನಿಗೆ. ಆ ಮಗುವನ್ನು ತಂದು ರಾಧೆ ಹತ್ರ ಕೊಡ್ತಾ ಇದ್ದಾನೆ. ತನ್ನ ಪತ್ನಿ ಹತ್ರ ಕೊಟ್ಟಾಗ ಆ ಮಗುವನ್ನು ಜೋಪಾನ ಮಾಡ್ತಾ ಇದ್ದಾಳೆ. ಹೀಗಾಗಿ ಕರ್ಣನಿಗೆ ಏನಾಯಿತು, ನನ್ನನ್ನು ಹಡೆದವಳು ಈ ರಾಧೆ ಅಂತ ತಿಳ್ಕೊಂಡಿದ್ದ. ಯಾವಾಗ ಈ ಜನ್ಮ ವೃತ್ತಾಂತವನ್ನು ಹೇಳಿದ ಕೂಡಲೇ, ಓ ನಾನು ಕ್ಷತ್ರಿಯನೇ ಇದ್ದೇನೆ, ನಾನು ಕುಂತಿ ಪುತ್ರಿಯನೇ ಇದ್ದೇನೆ ಅನ್ನುವಂಥ ಜ್ಞಾನ ಆಯಿತು. ಕುಂತಿಯೂ ಕೂಡ ಬಂದು ವಿಚಾರವನ್ನು ಹೇಳ್ತಾ ಇದ್ದ, ನೋಡಪ್ಪ ನೀ ನನ್ನ ಮಗನೇ ಅದಿ ಅನ್ನುವಂಥ ವಿಚಾರ ಹೇಳಿದಾಗ ಆವಾಗ ಕರ್ಣನಿಗೆ ಏನಾಯಿತು, ಓಹೋ, ನಾನು ಇಲ್ಲಿವರೆಗೆ ನಾನು ರಾಧಾಪುತ್ರ ಅಂತ ತಿಳ್ಕೊಂಡಿದ್ದೆ, ನಾನು ಸೂತಪುತ್ರ ಅಂತ ತಿಳ್ಕೊಂಡಿದ್ದೆ, ನಾನು ನಿಜವಾಗಿಯೂ ಕ್ಷತ್ರಿಯನೇ ಅದೀನಿ, ನಾನು ಕುಂತಿ ಪುತ್ರನೇ ಅದೀನಿ ಅನ್ನುವಂಥ ಹೆಂಗೆ ಜ್ಞಾನೋದಯ ಆಯಿತೋ ಹಾಗೆ ನಾವು ಇಲ್ಲಿ ಜೀವನೂ ಕೂಡ ಏನು ಮಾಡಿದ್ದಾನೆ, ಈ ದೇಹದ ಸಂಘವನ್ನು ಮಾಡಿಕೊಂಡು ಈ ದೇಹದ ಧರ್ಮಗಳಾಗಿರ್ತಕ್ಕಂಥ ಹುಟ್ಟು ಸಾವುಗಳು ಇವೆಲ್ಲ ನನಗೆ ಅದಾವು ಅಂತ ತಿಳ್ಕೊಂಡಾನ. ನಾನು ಹುಟ್ಟಿನಿ ಅಂತ ತಿಳ್ಕೊಂಡಾನ, ನಾನು ಸಾಯ್ತೀನಿ ಅಂತ ತಿಳ್ಕೊಂಡಾನ. ಹಸಿವು ಪ್ರಾಣಧರ್ಮಗಳಾಗಿರ್ತಕ್ಕಂಥ ಹಸಿವು ತಿಳಿದು ನನಗೆ ಅದಾವ ಅಂತ ತಿಳ್ಕೊಂಡಾನ. ನಾನು ನೋಡೋವನು, ಕೇಳೋವನು, ಮುಟ್ಟೋವನು, ಹೋಗೋವನು, ಬರೋವನು ಅಂಥೇಳಿ ಹೀಗೆ ಇಂದ್ರಿಯ ಧರ್ಮಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡಿದ್ದಾನ. ಇದರಿಂದ ಅವನು ಜೀವ ಪರಮಾತ್ಮನಿಗಿಂತಲೂ ಭಿನ್ನವಾದಂತೆ ನಮಗೆ ತೋರ್ತಾ ಇದ್ದಾನೆ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಇಲ್ಲಿ
ಜೀವ ಪರಬ್ರಹ್ಮ ಸ್ವರೂಪನೇ ಅದಾನ. ಆ ಪರಮಾತ್ಮನ ಯಾವ ಪ್ರತಿಬಿಂಬ ಅನ್ನುವಂಥದ್ದು ಅವಿದ್ಯೆಯ ಒಳಗೆ ತೋರಿ ಅಥವಾ ಅಂತಃಕರಣದಲ್ಲಿ ಪ್ರತಿಫಲಿಸಿ ಆ ಪ್ರತಿಬಿಂಬ ಅವರಿಗೆ ನಾವು ಚಿದಾಭಾಸ ಅಂತೇನು ಕರಿತೇವಲ್ಲ, ಆ ಚಿದಾಭಾಸನೇ ಇಲ್ಲಿ ಜೀವ. ಆ ಅಂತಃಕರಣದ ಒಂದು ಉಪಾಧಿ ಇರೋ ತನಕ ಅಲ್ಲಿ ಪ್ರತಿಬಿಂಬ ಅನ್ನುವಂಥ ತೋರ್ತದೆ. ಆ ಪ್ರತಿಬಿಂಬ ಏನು ಅಂತ ವಿಚಾರ ಮಾಡಿದರೆ ಅದು ಬಿಂಬದ ಸ್ವರೂಪನ ಅದ ಅಂತ. ಕನ್ನಡಿಯಲ್ಲಿ ತೋರ್ತಕ್ಕಂಥ ಮುಖ ನಮ್ಮ ಮುಖದ ಸ್ವರೂಪನ ಅದ ಹೊರತು ಕನ್ನಡಿಯಲ್ಲಿರ್ತಕ್ಕಂಥ ಮುಖನ ಬೇರೆ ನಮ್ಮ ಮುಖನ ಬೇರೆ ಅಂತ ನಾವು ಭಾವಿಸಬಾರದು. ಹಾಗೆ ಇಲ್ಲಿ ಜೀವ ಪರಬ್ರಹ್ಮ ಸ್ವರೂಪನೇ ಅದಾನ. ಜೀವ ಸಕಲಂ ಜಗತ್ ಚ, ಮತ್ತು ಈ ಸಮಸ್ತ ಜಗತ್ತನ್ನುವಂಥದ್ದು, ಈ ಸಂಪೂರ್ಣ ನಾವು ಬ್ರಹ್ಮಾಂಡವನ್ನು ನೋಡ್ತಾ ಇದ್ದೇವಲ್ಲ, ಈ ಜಗತ್ತನ್ನು ನೋಡ್ತಾ ಇದ್ದೇವಲ್ಲ, ಇದೇನಾಗಿರಬಹುದು ಅಂತ ನಾವು ವಿಚಾರ ಮಾಡಿ ನೋಡಿದರೆ ಬ್ರಹ್ಮ ಏವ, ಇದೆಲ್ಲವೂ ಬ್ರಹ್ಮವೇ ಆಗಿದೆ ಅಂತ. ಈ ತೋರುವಂಥ ಜಗತ್ತನ್ನುವಂಥದ್ದು ಇದು ಬ್ರಹ್ಮವನ್ನು ಬಿಟ್ಟು ಬೇರೆ ಇಲ್ಲ. ಹೇಗೆ ಮಣ್ಣನ್ನು ಬಿಟ್ಟು ಮಡಿಕೆಯಾಗಲಿ, ಕುಡಿಕೆಯಾಗಲಿ, ಮುಚ್ಚಳಾಗಲಿ, ಮಗಿಯಾಗಲಿ, ಅಲ್ಲಿ ಮಣ್ಣಿಂದ ತಯಾರಾಗಿರ್ತಕ್ಕಂಥ ಎಲ್ಲ ವಸ್ತುಗಳೇನದಾವು ಅಂತಂದರೆ ಅವು ಮಣ್ಣಿನ ಸ್ವರೂಪನದಾವು. ಮಣ್ಣು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಮಣ್ಣು ತಕ್ಕೊಂಡು ಬಿಟ್ಟರೆ ಅಲ್ಲಿ ಯಾವ ಒಂದೂ ವಸ್ತುಗಳು ಇಲ್ಲವೇ ಇಲ್ಲ. ಅಲ್ಲಿ ನಾವು ಗಡಿಗೆ ಆಗಲಿ, ಕೊಡ ಆಗಲಿ, ಮುಚ್ಚಳಾಗಲಿ, ಹರಿವೆ ಆಗಲಿ, ಮಗಿ ಆಗಲಿ, ನಾವು ಅಲ್ಲೆಲ್ಲ ಅನೇಕ ಆಗಿ ತೋರಿದ್ಯಾವುದು ಒಂದು ಮಣ್ಣೆ. ಹಂಗೆ ಈ ಜಗತ್ತಿನೊಳಗೆ ನಾಮರೂಪದಿಂದ ತೋರ್ತಕ್ಕಂಥ ಇಡೀ ಸಮಸ್ತ ಪ್ರಪಂಚ ಅನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಒಂದು ಬ್ರಹ್ಮವೇ ಆಗಿದೆ ಅಂತ. ಇಲ್ಲಿ ಪರಬ್ರಹ್ಮ ಸ್ವರೂಪವೇನಾಗೈತಿ? ಉಪಾದಾನ ಕಾರಣದಿಂದ, ಉಪಾದಾನ ಕಾರಣ ಅದಾಗೈತಿ. ಅದಕ್ಕೆ ವಿವರ್ತೋಪಾದಾನ ಕಾರಣ ಅಂತ ಕರೀತಾ ಇದ್ದಾರೆ. ಬ್ರಹ್ಮ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಾರ್ದಂಗೆ ಜಗದ್ರೂಪವಾಗಿ ತೋರ್ತಾ ಇದ್ದಾನೆ ಅಂತ. ಬಂಗಾರವೇ ಆಭರಣಗಳಾಗಿ ತೋರಿದಂತೆ, ಮಣ್ಣೇ ಮಡಿಕೆಗಳಾಗಿ ತೋರಿದಂತೆ ಒಂದು ಬ್ರಹ್ಮವೇ ಜಗದಾಕಾರವಾಗಿ ತೋರ್ಯದ. ಇಲ್ಲಿ ನಾಮರೂಪಗಳು ಮಾಯಾವಂಶಗಳಾಗಿರೋದ್ರಿಂದ ಮಿಥ್ಯಾ ಅದಾವೆ, ನಾಮರೂಪಗಳು ಮಿಥ್ಯಾ ಅದಾವೆ. ಆದರೆ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮ ಮಾತ್ರ ಅದು ಸತ್ಯವಾಗಿರ್ತಕ್ಕಂಥದ್ದು. ವಿಚಾರ ಮಾಡಿ ನೋಡಿದರೆ ಈ ಜಗತ್ತನ್ನೋದು ಇಲ್ಲವೇ ಇಲ್ಲ. ಹಗ್ಗದಲ್ಲಿ ತೋರುವಂಥ ಹಾವಿನಂತೆ. ಹಗ್ಗದಲ್ಲಿ ತೋರುವಂಥ ಹಾವು ಯಾವತ್ತಾದರೂ ಸತ್ಯ ಆಗ್ತದೇನೋ ಅಂತಂದರೆ ಇಲ್ಲ. ಹಗ್ಗದಲ್ಲಿ ತೋರುವಂಥ ಹಾವು ಎಷ್ಟು ಮಿಥ್ಯಾ ಅದೋ. ಕಪ್ಪೆಚ್ಚಿನಲ್ಲಿ ತೋರುವಂಥ ಬೆಳ್ಳಿ ಅನ್ನುವಂಥದ್ದು ಅದು ಕೂಡ ಮಿಥ್ಯಾದಲ್ಲಿ. ಯಾವತ್ತೂ ಕಪ್ಪೆಚ್ಚಿನಲ್ಲಿ ಬೆಳ್ಳಿ ಅದೇನು ಅಂದರೆ ಯಾವತ್ತೂ ಯಾವ ಕಾಲಕ್ಕೂ ಇಲ್ಲ. ಆದರೆ ನಮಗೆ ಭ್ರಾಂತಿ ಆಗೈತಷ್ಟೇ. ಹಂಗೆ ಭ್ರಾಂತಿ ಮೂಲಕವಾಗಿ ಬ್ರಹ್ಮದೊಳಗೆ ಈ ಜಗತ್ತನ್ನುವಂಥದ್ದು ತೋರ್ಯದು. ಭ್ರಾಂತಿ ನಿವೃತ್ತಿ ಆಯಿತು ಅಂದರೆ ನಮಗಲ್ಲಿ ಬ್ರಹ್ಮವೇ ತೋರ್ತದ ಹೊರತು ಬ್ರಹ್ಮ ಬಿಟ್ಟು ಜಗತ್ತನ್ನುವಂಥದ್ದು ಬೇರೆ ಇಲ್ಲವೇ ಇಲ್ಲ. ಅದಕ್ಕೆ ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ ಅಂತ ತಿಳ್ಕೋ ಅಂತ ಹೇಳ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತಿನಲ್ಲಿ ಯತ್ಕಿಂಚಿತ್ ಯಾವುದ್ಯಾವುದು ತೋರ್ತದೋ, ನಾವು ಯಾವುದ್ಯಾವುದನ್ನು ನೋಡ್ತಾ ಇದ್ದೇವೆಯೋ ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ. ಇಲ್ಲಿರ್ತಕ್ಕಂಥವನು ಈಶ್ವರನೇ, ಪರಮಾತ್ಮನೇ ಇಲ್ಲಿ ಜಗದ್ರೂಪವಾಗಿ ತೋರ್ತಾ ಇದ್ದಾನೆ. ಅಖಂಡ ರೂಪಸ್ಥಿತಿ ಏವ ಮೋಕ್ಷ, ಆ ಪರಬ್ರಹ್ಮ ಸ್ವರೂಪದಲ್ಲಿ ಇರುವುದೇ ಇಲ್ಲಿ ಮೋಕ್ಷ ಅಂತ ಹೇಳ್ಕೊಂಡು ಬಂದರು. ಅಖಂಡವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದಲ್ಲ, ಅದು ಏಕಮೇವ ಅದ್ವಿತೀಯವಾಗಿರತಕ್ಕಂಥದ್ದು. ಅಂಥ ಪರಬ್ರಹ್ಮ ಸ್ವರೂಪದಲ್ಲಿಯೇ ನಮ್ಮ ವೃತ್ತಿ ಅನ್ನುವಂಥದ್ದನ್ನು ಅಲ್ಲಿ ಲಯ ಮಾಡುವಂಥದ್ದು. ಆ ಪರಬ್ರಹ್ಮ ಸ್ವರೂಪ ಸ್ಥಿತಿಯಿಂದ ನಾವು ಇರುವುದಕ್ಕನ ಅದ ಮೋಕ್ಷ ಅಂತ ಕರ್ಕೊಂಡು ಬಂದರು. ಮೋಕ್ಷ ಅಂತನ್ನೋದೇನು ಬೇರೆ ಅಲ್ಲ. ಮೋಕ್ಷ ಅಂತಂದ್ರೇನು? ಪರಬ್ರಹ್ಮ ಸ್ವರೂಪದ ಸ್ಥಿತಿಯಿಂದ ಇರುವಂಥದ್ದು. ಯಾಕಂದ್ರೆ ನಾವು ಅಜ್ಞಾನ ಕಾಲದಲ್ಲಿ ನಾವು ದೇಹವೇ ಆತ್ಮ ಅಂತ ಭಾವಿಸ್ತಾ ಇದ್ದೀವಿ. ನಾನು ಜೀವ, ನಾನು ಸಂಸಾರಿ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಇದರಿಂದ ಇದೇ ಬಂಧ. ತಾನಲ್ಲದ ದೇಹಾದಿಗಳಲ್ಲಿ ತಾನು ಅಂತ ಭಾವಿಸಿದ್ದೇ ಬಂಧ. ಇವೆಲ್ಲಕ್ಕೂ ನಾನು ಸಾಕ್ಷಿ ಸ್ವರೂಪನಿದ್ದೀನಿ, ನಾ ಪರಬ್ರಹ್ಮ ಸ್ವರೂಪನದೀನಿ ಅಂಥೇಳಿ ದೇಹ ಮೊದಲುಗೊಂಡು ಅಹಂಕಾರ ಪರ್ಯಂತರವಾಗಿರತಕ್ಕಂಥ ಅನಾತ್ಮ ವಸ್ತುಗಳಲ್ಲಿ ಅವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಸ್ವಯಂ ಪ್ರಕಾಶ ಅಖಂಡಿತವಾಗಿರತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದಲ್ಲ, ಅದುವೇ ನಾನಾಗಿದ್ದೇನೆ ಅಂಥೇಳಿ
ಆ ಸ್ವರೂಪದ ಸ್ಥಿತಿಯಿಂದ ಅವನು ಉಳ್ಕೊಂಡ ಅಂತಂದ್ರೆ ಇದಕ್ಕನ ಮೋಕ್ಷ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಿಜ ಯಾವ ಆಚಾರ್ಯ ಹೇಳಿದಂತೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ನೋಡಿ, 1,000,000 ಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರವನ್ನು ಅರ್ಧ ಶ್ಲೋಕದೊಳಗನ ಹೇಳ್ತೀನಿ ಅಂತಂದರು. ಕೋಟಿ ಗ್ರಂಥಗಳು ಏನು ಹೇಳ್ತಾ ಇದ್ದಾವೆ, ವೇದಾಂತದ ಗ್ರಂಥಗಳು ಇಲ್ಲೇನು ಹೇಳಿಕ್ಕೆ ಹೊರಟಿದ್ದಾವೆ ಅಂತಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಃ. ಇಲ್ಲಿ ಬ್ರಹ್ಮ ಅನ್ನುವಂಥದ್ದೇ ಸತ್ಯವಾಗಿರತಕ್ಕಂಥದ್ದು. ಈ ಜಗತ್ತು ಕನಸಿನಂತೆ ಮಿಥ್ಯಾ. ಈ ಜಗತ್ತನ್ನುವಂಥದ್ದು ನಮ್ಮ ಅಜ್ಞಾನ ದೃಷ್ಟಿಗೆ ಸತ್ಯವಾಗಿ ತೋರ್ತದೆ. ಕನಸು ಎಚ್ಚರಿಕೆ ಬಂದ ಮೇಲೆ ಅದೇನು ಅಂತಂದರೆ ಇಲ್ಲ. ಕನಸು ಎಷ್ಟು ಮಿಥ್ಯೆ ಆಗಿದೆಯೋ ಅಲ್ಲಿ ಭ್ರಾಂತಿ ಕಾಲ ನಮಗೆ ಕನಸು ತೋರ್ಯದ. ಸ್ವಪ್ನದಲ್ಲಿ ಕನಸು ನಮಗೆ ವಿಚಿತ್ರ ಪ್ರಪಂಚ ಕಾಣ್ತೀವಿ. ಅದು ಎಚ್ಚರಿಕೆ ಆದ ಮೂಲಕ ಆ ಸ್ವಪ್ನ ಎಷ್ಟು ಮಿಥ್ಯ ಅದು. ಹಂಗೆ ಅಜ್ಞಾನ ಕಾಲದಲ್ಲಿ ಜಗತ್ತು ನಮಗೆ ಸತ್ಯವಾಗಿ ಕಂಡ್ರೂ ಕೂಡ ಜ್ಞಾನ ಆದ ಬಳಿಕ ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ. ಅಂದರೆ ನಮ್ಮ ಸ್ವರೂಪದ ಎಚ್ಚರಿಕೆಯಾಗಬೇಕು. ನಮ್ಮ ನಿಜ ಸ್ವರೂಪದ ಎಚ್ಚರಿಕೆ ಆಯಿತು ಅಂತಂದರೆ ಆವಾಗ ಈ ಜಗತ್ತನ್ನುವಂಥದ್ದು ಇಲ್ಲ, ಕೇವಲ ಬ್ರಹ್ಮವೇ ಒಂದೇ ಉಳಿತದ ಅಂತ. ಅದಕ್ಕೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಃ. ಇಲ್ಲಿ ಜೀವನು ಬ್ರಹ್ಮರೂಪನಾಗಿದ್ದಾನೆ ಹೊರತು ಬ್ರಹ್ಮವನ್ನು ಬಿಟ್ಟು ಜೀವ ಅನ್ನುವಂಥವನು ಬೇರೆ ಇಲ್ಲವೇ ಇಲ್ಲ. ನೋಡಿದ ವೇದಾಂತದ ಸಿದ್ಧಾಂತ ಇದು ಕೊನೆಯ ನಿರ್ಣಯ ಏನು ಅಂತಂದರೆ ಅದೇ ವಿಚಾರವನ್ನು ಇಲ್ಲಿ ಆಚಾರ್ಯರು ಹೇಳಿಕೊಂಡು ಬಂದರು. ಏನಂತ ಹೇಳಿದರು? ಜೀವ ಸಕಲಂ ಜಗಚ್ಚ. ಈ ಜೀವ ಮತ್ತು ಈ ಸಮಸ್ತವಾಗಿರ್ತಕ್ಕಂಥ ಯಾವ ಪ್ರಪಂಚ ಅನ್ನುವಂಥದ್ದೇನದಲ್ಲ, ಇದು ಬ್ರಹ್ಮ ಏವ. ಇದೆಲ್ಲವೂ ಬ್ರಹ್ಮವೇ ಆಗಿದೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನೋಡಪ್ಪ, ನನ್ನ ಹೊರತಾಗಿ ಈ ಮತ್ತೊಂದು ಏನೂ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಪರಮಾತ್ಮ ಹೇಳಿದ ಮತ್ತಃ ಪರತರಂ ನಾಣ್ಯ, ನನಗಿಂತಲೂ ಇನ್ನೊಂದು ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಶ್ರುತಿಗಳೇ ಹೇಳಿಕೊಂಡು ಬಂದು ನೇಹ ನಾನಾಸ್ತಿ ಕಿಂಚನ ನಾತ್ರ ಕಾಚನ ಅಭಿದಾಸ್ತಿ. ನೋಡಿ, ಸರ್ವಂ ಖಲ್ವಿದಂ ಬ್ರಹ್ಮ. ಅನೇಕ ಶ್ರುತಿಗಳು ನಮಗೇನು ಹೇಳ್ತಾ ಇದ್ದಾವೆ? ಕೇವಲ ಇರುವಂತಹದ್ದು ಬ್ರಹ್ಮವಸ್ತು ಒಂದೇ, ಅದು ಅಖಂಡವಾಗಿರತಕ್ಕಂಥದ್ದು. ಎಲ್ಲವೂ ಈ ಜಗತ್ತಾಗಿ ತೋರಿದ್ದೆಲ್ಲ ಅದು ಬ್ರಹ್ಮವೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಯಾವ ಜೀವ ಆಗಲಿ ಜಗತ್ತಾಗಲಿ ಇವೆಲ್ಲವೂ ಏನದಾವು ಅಂತಂದರೆ ಬ್ರಹ್ಮವೇ ಆಗಿದ್ದಾವೆ. ಅಂಥ ಅಖಂಡ ರೂಪಸ್ಥಿತಿ ಏವ ಮೋಕ್ಷ. ಅಂಥ ಪರಬ್ರಹ್ಮ ಸ್ವರೂಪದ ಸ್ಥಿತಿಯಲ್ಲಿರುವುದಕ್ಕನ ಮೋಕ್ಷ ಅಂತ ಕರ್ಕೊಂಡು ಬಂದರು. ಏಷಾ ವೇದಾಂತ ಸಿದ್ಧಾಂತ ನಿರುಕ್ತಿ. ನೋಡಿದ ವೇದಾಂತ ಸಿದ್ಧಾಂತದ ಕೊನೆಯ ನಿರ್ಣಯ ಅಂತ. ವೇದಾಂತ ಸಿದ್ಧಾಂತದ ಕೊನೆಯ ನಿರ್ಣಯ ಏನಪ್ಪ, ಅದು ಕೊನೆಯ ತೀರ್ಮಾನ ಏನು ಅಂತಂದರೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ಇರುವಂಥದ್ದೇ ಮೋಕ್ಷ. ಇದೆಲ್ಲವೂ ಕೂಡ ಪರಬ್ರಹ್ಮ ಸ್ವರೂಪವೇ ಅನ್ನುವಂಥ ಏನು ಜ್ಞಾನ ಅನ್ನುವಂಥದ್ದಲ್ಲ, ಅದುವೇ ಇಲ್ಲಿ ನಿಜವಾಗಿಯೂ ಸತ್ಯವಾಗಿರತಕ್ಕಂಥದ್ದು. ಬ್ರಹ್ಮ ಅದ್ವಿತೀಯೇ ಶ್ರುತಯ ಪ್ರಮಾಣಂ. ಈ ಬ್ರಹ್ಮ ಅನ್ನುವಂಥದ್ದು ಇದು ಅದ್ವಿತೀಯವಾಗಿರುವಂಥದ್ದು. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ನಾವೇನು ಛಾಂದೋಗ್ಯ ಉಪನಿಷತ್ತಿನ ಮಂತ್ರವನ್ನು ಕೇಳ್ತಾ ಇದ್ದೀವಿ. ಆ ಮಂತ್ರದಲ್ಲಿ ಏನು ಹೇಳ್ತದೆ? ಸೃಷ್ಟಿ ಪೂರ್ವದಲ್ಲಿ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು. ಏಕಮೇವ ಅದ್ವಿತೀಯಂ, ಅದು ಏಕಂ ಏವ, ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರತಕ್ಕಂಥ ಒಂದು ಅಖಂಡ ಪರಬ್ರಹ್ಮ ಸ್ವರೂಪವೇ ಇತ್ತು ಅಂಥೇಳಿ ನಮಗೆ ಶ್ರುತಿಗಳೇ ಪ್ರಮಾಣ ಆಗಿದ್ದಾವೆ. ಶ್ರುತಿಗಳೇ ನಮಗೆ ಬೋಧ ಮಾಡ್ತಾ ಇದ್ದಾವೆ. ಆದ್ದರಿಂದ ನಾವು ಶ್ರುತಿಯನ್ನು ನಂಬಬೇಕು. ಶ್ರುತಿ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಉಪದೇಶವನ್ನೇ ಮಾಡುವಂಥದ್ದು. ಅದಕ್ಕೆ ನಮಗೆ ಬ್ರಹ್ಮ ಅದ್ವಿತೀಯವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಶ್ರುತಯ ಪ್ರಮಾಣಂ. ಬ್ರಹ್ಮ ಹೇಗಿದೆ ಅದ್ವಿತೀಯ ಅನ್ನಲಿಕ್ಕೆ ಯಾವುದಪ್ಪ ಪ್ರಮಾಣ ಅಂತಂದರೆ ನಮಗೆ ಶ್ರುತಯ ಅಂದರೆ ಉಪನಿಷತ್ತುಗಳೇ ನಮಗೆ ಪ್ರಮಾಣಗಳಾಗಿದ್ದಾವೆ ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮಗೆ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾದರು. ಅದಕ್ಕೆ ಇಲ್ಲಿ ವೇದಾಂತ ಸಿದ್ಧಾಂತ ನಿರುಕ್ತಿರೇಷ ಬ್ರಹ್ಮೈವ ಜೀವ ಸಕಲಂ ಜಗಚ್ಚ
ಅಖಂಡ ರೂಪ ಸ್ಥಿತಿರೇವ ಮೋಕ್ಷೋ ಬ್ರಹ್ಮಾದ್ವಿತೀಯ ಹೃದಯ ಪ್ರಮಾಣಂ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ಆಚಾರ್ಯರು ನಮ್ಮನ್ನು ಕುರಿತು ಉಪದೇಶ ಮಾಡುವಂಥವರಾಗಿದ್ದಾರೆ. ಮತ್ತು ಮುಂದಿನ ಶ್ಲೋಕಗಳಲ್ಲಿ ಶಿಷ್ಯನಿಗೆ ತನಗೆ ಆಗಿರ್ತಕ್ಕಂಥ ಆತ್ಮಾನುಭವದ ಒಂದು ವರ್ಣನೆಯನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳೆ ದಿವಸ ಮಾಡೋಣ ಅಂತ ಹೇಳ್ತಾ ಎರಡು ಸುಸ್ಕರ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.